ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆಯನ್ನು ಕೈಗೊಂಡಿರುವ ಘಟನೆ ಕಂಪ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ 3-4 ವಾರಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬಹುಪಾಲು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಬಹುತೇಕ ತರಗತಿಗಳು ಸ್ಥಗಿತಗೊಂಡಿವೆ. ರಾಜ್ಯ ಸರ್ಕಾರವು ಕೂಡಲೇ ಈ ಕುರಿತು ಗಮನ ಹರಿಸಬೇಕು, ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಕಾಲೇಜುಗಳಲ್ಲಿ ಪಾಠಗಳು ಸರಿಯಾಗಿ ನಡೆಯುವ ನಿಟ್ಟಿನಲ್ಲಿ ಪೂರಕ ವಾತಾವರಣವನ್ನು ಕಲ್ಪಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಇನ್ನು ತರಗತಿಗಳು ಸರಿಯಾಗಿ ನಡೆಯುತ್ತಿಲ್ಲ, ನಮಗೆ ಎಕ್ಸಾಮ್ ಹತ್ರ ಬರ್ತಿವೆ, ನಮಗೆ ಪಾಠ ಮಾಡಿ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಿ ಪಾಠ ಮಾಡಿಸಿ, ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಪೋಷಕರೊಂದಿಗೆ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಪ್ರತಿಯೊಂದಕ್ಕೂ ಕಾಲೇಜಿಗೆ ಬಂದಿವೆ ಅಂದರೆ ನೆಕ್ಸ್ಟ್ ವೀಕ್ ಬರ್ರಿ ತೊಗೊತಾರೆ ಕ್ಲಾಸು, ಹಿಂಗೆ ಅಂತ ಹೋಗ್ತಾ ಇದ್ದಾರೆ. ಒಂದು ಬಂದ್ರೂ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಕ್ಲಾಸ್ಗಳು. ಹಿಂಗಾದ್ರೆ ವಿದ್ಯಾರ್ಥಿಗಳು ಅನುಕೂಲ ಆಗಲ್ಲ, ಎಲ್ಲ ಅನಾನುಕೂಲಗಳೇ ಆಗ್ತವೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೇಳೋದು ಇಷ್ಟೇ, ಸರ್ಸ್ನ ಎಲ್ಲರೂ ಬೇಗ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಲಿ, ಎಲ್ಲರಿಗೂ ಅನುಕೂಲ ಆಗಬೇಕು. ಕ್ಲಾಸ್ ಒಂದು ಆದರೆ ಮುಂದಿನ ಎಕ್ಸಾಮೇ ಅಂದರೆ ನಮಗೆ ಎಕ್ಸಾಮ್ಸ್ಗೆ ಅವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಬ್ಯಾಕ್ ಆದ್ರೂ ಇವ್ರು ಯಾರು ಕೇರ್ ಮಾಡಲ್ಲ, ಏನಿದ್ರು ನೀವೇ ವಿದ್ಯಾರ್ಥಿಗಳು ನಿಮ್ಮ ಮೇಲೇನೆ ಬಿಟ್ಬಿಡ್ತಾರೆ. ಇವಾಗ ಡೈಲಿ ಕಾಲೇಜ್ ಬಂದು ಬರೀ ಮನೆಗೆ ಹೋಗೋದಾಗಿದೆ ನಿಮ್ಮದು ಆಗುತ್ತೆ ಸರ್. ಮತ್ತೆ ಪ್ರಿನ್ಸಿಪಲ್ ಏನು ಹೇಳ್ತಿದ್ದಾರೆ? ಪ್ರಿನ್ಸಿಪಲ್ ಕೇಳಿದ್ರೆ ಏನಿಲ್ಲ ಸರ್, ಗೌರ್ಮೆಂಟ್ ಹೇಳುತ್ತೆ ಯಾರು ಕೇಳಬೇಕು ಅಂತ. ಮತ್ತು ನಿಮಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೂ ಕೂಡ ಅವ್ರು ಕಣ್ಣು ಮುಚ್ಚಿ ಕುಂತಿದ್ದಾರಾ? ಇಲ್ಲ ಸರ್, ನಾವು ಕೇಳಿದ್ರು ಕೂಡ ನೆಕ್ಸ್ಟ್ ವೀಕ್ ಬರ್ತಾರೆ, ಮುಂದಿನ ವಾರ ಬರ್ತಾರೆ, ಇನ್ನೊಂದು ಸ್ವಲ್ಪ ಟೈಮ್ ಬೇಕಮ್ಮ, ನಾವು ಹೇಳ್ಬೇಕು ಅಂತ ನಂಗೆ ಹೇಳ್ತಾರೆ. ಯಾವುದು ಫೆಸಿಲಿಟೀಸ್, ಎಲ್ಲ ಫೆಸಿಲಿಟೀಸ್ ಬಂದರೂ ಕೂಡ ಅವರು ಮತ್ತೆ ಅಲ್ಲ, ಡೈಲಿ ಈಗ ಹೋದ್ರೆ ನಿಮ್ಮ ಬರೀ ಕಾಲೇಜ್ಗೆ ಹೋಗಿ ಬರ್ತಾರೆ, ನಿಮ್ಮ ತಂದೆ ತಾಯಿ ಏನೋ ಪೋಷಕರು ಏನೋ ವಿರುದ್ಧ ಮಾಡಲ್ವಾ, ಯಾಕೆ ಜಲ್ದಿ ಬಂದಿದ್ರು ಮನೆಗೆ ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದಕ್ಕೋಸ್ಕರ ಇವತ್ತೆಲ್ಲರೂ ಸ್ಟೂಡೆಂಟ್ ಎಲ್ಲ ಕಲಿತು ಕೇಳ್ತಾ ಇರೋದು. ಇವಾಗ ಇಲ್ಲಿಗೆ ನಿಮ್ಗೆ ಏನಾದರೂ ಪ್ರೊಟೆಸ್ಟ್ ನೀವು ಇದು ಮಾಡಿದರೆ ಮುಂದಿನ ಏನು ಮಾಡೋಕೆ ರೆಡಿ ಇರ್ತೀರಾ? ಮೇನ್ ಅಂದರೆ ಇವು ಏನು ಯೂನಿವರ್ಸಿಟಿಗೆ ಅಂತ ಕಳಿಸ್ಲೇಬೇಕಾಗುತ್ತೆ ಸರ್. ಎಕ್ಸಾಮ್ ಯಾವಾಗದಮ್ಮ? ಮತ್ತೆ ಫೈನಲ್ ಇಯರ್ ಎಕ್ಸಾಮ್ ಯಾವಾಗ? ಫೈನಲ್ ಇಯರ್ ಸರ್ ಅಷ್ಟೇ. ಫೈನಲ್ ಇದು ತಮ್ಮ ಹೆಸರೇನು? ಕಾವೇರಿ ಸರ್. ಯಾವ ಫೈನಲ್ ಫೈನಲ್ ಇಯರ್ ಸರ್ ಅಂತಂದು ಈ ಕಾಲೇಜಲ್ಲಿ ಓದೋಕ್ಕೆ 3 ವರ್ಷ ಆಯ್ತು. ಈಗ ಲೆಕ್ಚರ್ಸ್ ಪ್ರಾಬ್ಲಮ್ ಭಾಳನೇ ಇದೆ. ಗೆಸ್ಟ್ ಲೆಕ್ಚರ್ ಆಗಿ ಒಂದು 15 ದಿನ 20 ದಿನ ಆಯಿತು ಸ್ಟ್ರೈಕ್ ಕಂಟಿನ್ಯೂ ಆಗಿ ನಡೀತಿದೆ. ನಮಗೆ ಇದುವರೆಗೆ ಒಂದು ಪಾಠನೂ ಆಗಿಲ್ಲ BCom ಫೈನಲ್ ಇಯರ್ ಸ್ಟೂಡೆಂಟ್ಗೆ. ಅದಕ್ಕೆ ಪರಿಣಾಮ ಏನು ಗೊತ್ತಾಗ್ತಿಲ್ಲ, ಕಾರಣ ಏನು ಒಂದು ಗೊತ್ತಿಲ್ಲ. ಗೆಸ್ಟ್ ಲೆಕ್ಚರ್ ಹೇಳ್ತಿದ್ದಾರೆ ಮೇಡಮು, ಕೇಳಿದಂಗೆಲ್ಲ ಅದೇ ರೀಸನ್ ಹೇಳ್ತಿದ್ದಾರೆ ಮೇಡಮು. ಮತ್ತೇನು ಗೆಸ್ಟ್ ಲೆಕ್ಚರ್ ಬರ್ತಾರಾ, ಏನು ಹೊಸ ಲೆಕ್ಚರ್ಸ್ ಕರೆಸಿ ಪಾಠ ಮಾಡ್ತಾರಾ, ನಮಗೆ ಏನಂತ ಏನು ಹೇಳ್ತಾ ಇಲ್ಲ ಮೇಡಮ್. ಇದುವರೆಗೆ ಆಯಿತು, ದಿನ ಬಂದು ಹೋಗ್ತಾ ಇದ್ದೆ ಕಾಲೇಜಿಗೆ. ನಾವು ಇವತ್ತೇನು ಮಾಡಿದ್ದೀವಿ ಸ್ಟ್ರೈಕ್ ಅಂತಂದು, ಇದೇನೋ ಸಾಲ್ವ್ ಆಗಿಲ್ಲ, ಏನಾದ್ರು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸ್ಟ್ರೈಕ್ ಮಾಡ್ತಾರಾಗಿದೆ. ಮನೇಲಿ ತಂದೆ ತಾಯಿನ ಕರ್ಕೊಂಬರೋ ಪರಿಸ್ಥಿತಿ ಇದೆ, ಅವರು ಬೈತಿದ್ದಾರೆ. ಇವತ್ತು ಬರೋ ರೆಡಿ ಇದ್ರು ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀವಿ ಅಂತ ಹೇಳಿದ್ವಿ ನಾವು. ನೋಡೋಣ ಮುಂದೆ ಈ ದಿನ ಕಂಟಿನ್ಯೂ ಆಗುತ್ತಾ, ಏನು ಲೆಕ್ಚರ್ಸ್ ಮಾಡ್ತಾರಾ ಸೋಮವಾರ ಒಳಗೆ ನಾವು ನೋಡಿ ಇದು ಮಾಡ್ತೀವಿ.